ಬೇಜಾರಲ್ಲಿದ್ಯಾ? ಜಾತಿ ಅಕ್ಕ ನನ್ನ ಸುಮ್ನೆ ಬೈತಾ ಇದಾರೆ. ನಾನು ಹೊಸ ಡ್ರೆಸ್ ಹಾಕೊಂಡಿದ್ದೀನಲ್ಲ ಅದಕ್ಕೆ ಅವ್ರಿಗೆ ಹೊಟ್ಟೆ ಉರಿ. ಹೊಟ್ಟೆ ಕೋಳಿ. ಇನ್ನೂ ಒಂದೊಳ್ಳೆ ಕಾಲ ಬರುತ್ತೆ. ಯಾವಾಗ? ನನ್ ಸತ್ ಮೇಲ? ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಾ? ಈ ನಡುವೆ ನಮ್ಮ ಯಜಮಾನ್ರು ನನ್ನ ತುಂಬಾ ತಿರಸ್ಕಾರದಿಂದ ನೋಡ್ತಾ ಇದಾರೆ. ಈಗ ನನ್ನಿಂದ ಏನ್ ಸಹಾಯ ಆಗ್ಬೇಕು ಅನ್ನೋದನ್ನ ಹೇಳು. ನಮ್ಮ ಯಜಮಾನ್ರು ನನ್ ಹಿಂದೆನೆ ಸುತ್ತಾ ಇರ್ಬೇಕು. ಜಾತಿ ಅವ್ರು ಕಂಡ್ರೇನೆ ಆಗ್ಬಾರ್ದು. ಅವ್ರಿಗೆ ಯಾವಾಗ್ಲೂ ಬೈತಾ ಇರ್ಬೇಕು. ಯಾವಾಗ್ಲೂ ನನ್ನೇ ಪ್ರೀತಿ ಮಾಡೋ ಹಾಗಾಗ್ಬೇಕು. ಹಾಗಾಗುತ್ತಾ? ಹಾಗಾದ್ರೆ ನೀನ್ ಜಾಜಿ ಹಾಗೆ ಬದ್ಲಾಗ್ಬೇಕು. ಅದು ಸಾಧ್ಯನಾ? ಯಾರಾದ್ರೂ ಮಾಟಗಾತಿ ಸಿಕ್ಕಿದ್ರೆ ನಿನ್ ಕಷ್ಟ ಎಲ್ಲ ಅವ್ರ ಹತ್ರ ಹೇಳ್ಕೊ. ಅವ್ರು ನಿಮ್ಮಿಬ್ಬರನ್ನ ಬದಲಾಯಿಸ್ತಾರೆ. ಓಹೋ, ಪರಕಾಯ ಪ್ರವೇಶ. ಅವ್ರ ಮುಖ ನನ್ಗೆ, ನನ್ ಮುಖ ಅವ್ರಿಗ. ಹಾಗ್ ಮಾಡಿದ್ರೇನೆ ನಿಮ್ ಯಜಮಾನ್ರು ನಿನ್ ಹಿಂದಿಂದೇನೆ ಸುತ್ತ ನಿನ್ನ ಖುಷಿ ಪಡಿಸ್ತಾರೆ. ಮಾಟಗಾತಿ ಮಾಯಾವಿ ಹೇರಂಬ ಬಾಯಿಲಿ. ಚಂಪ ಅಂತ ಕರ್ದಿದ್ ನನ್ನನ್ನ. ನನ್ನಿಂದ ಏನಾಗ್ಬೇಕು? ಮಂಗನ ಸಿಂಗ ಮಾಡ್ತೀನಿ, ಸಿಂಗನ ಮಂಗ ಮಾಡ್ತೀನಿ. ಹೇಳು. ಅಂದ್ರೆ ನೀನ್ ಮಾಟಗಾತಿನ? ನಾನ್ ನೋಡಿದ್ರೆ ಗೊತ್ತಾಗಲ್ವಾ? ಹೇಳು. ನನ್ನ ಹೆಸರು ಚಂಪಾಕಲಿ ಅಂತ. ನಾನು ಈಗ ಹೇಳೋ ವಿಷಯನ ನೀನ್ ಯಾರ ಹತ್ರನೂ ಹೇಳ್ಬಾರ್ದು. ಹೇಳಲ್ಲ. ಅದು ನನ್ ಮನ್ಸಲ್ಲಿ ಏನಿದೆ ಅಂದ್ರೆ. ಒಂದ್ ನಿಮಿಷ ಇರು. ನನ್ ಕಣ್ಣಲ್ಲೇ ಕಣ್ಣಿಟ್ ನೋಡು. ನಿನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನಾನ್ ಹೇಳ್ತೀನಿ. ಒಬ್ಬ ಸುಂದರವಾದ ಹುಡುಗ ಕಾಣ್ತಾ ಇದ್ದಾನೆ. ಮೀಡಿಯಂ ಮೈಕಟ್ಟು, ಸಿಕ್ಕಾಪಟ್ಟೆ ಚುರುಕು. ಹೆಸರು ಪಾಂಡುರಂಗ ಅಂತ. ಹೌದು ಹೌದು. ಅವನನ್ನ ನೀನು ಪಟಾಯಿಸ್ಬೇಕು ಅಂತಿದ್ಯಾ? ನಿನ್ನವನಾಗ್ ಮಾಡ್ಕೋಬೇಕು ಅಂತಿದ್ಯಾ? ನಿನ್ನ ಅವನು ಎಲ್ಲಾ ಕಡೆ ಸುತ್ತಾಡಿಸ್ಬೇಕು ಅಂತಿದ್ಯಾ? ಅವನಿಗೆ ಮದ್ವೆ ಆಗಿದೆ. ಅವನ್ 3 ಹೊತ್ತು ಅವ್ನ ಹೆಂಡತಿಯಿಂದನೇ ಸುತ್ತಾ ಇರ್ತಾನೆ. ಆ ದೃಶ್ಯ ಬದ್ಲಾಗ್ಬೇಕು ಅಂತಿದ್ಯಾ? ಹೌದು. ಅವ್ರು ಅವ್ರ ಹೆಂಡತಿ ಮಾತನ್ನ ಕೇಳ್ಬಾರ್ದು, ನನ್ ಮಾತನ್ನೇ ಕೇಳ್ತಾ ಇರ್ಬೇಕು. ನನ್ ಹಿಂದಿಂದನೇ ಸುತ್ತಾ ಇರ್ಬೇಕು. ಇದು ಸಾಧ್ಯನಾ? ಎಲ್ಲಾನು ಸಾಧ್ಯ ಆಗತ್ತೆ. ಒಂದ್ ನಿಮಿಷ ಇರು. ಓಂ ಭ್ರೀಂ ಭ್ರೂಂ. ತಗೋ, ತಿನ್ನು. ಇದ್ರಲ್ಲಿ ಯಾರು ಯಾವ್ದನ್ ಬೇಕಾದ್ರೂ ತಿನ್ಬೋದು. ಅವಳು ನೀನಾಗ್ತಾಳೆ, ನೀನು ಅವಳಾಗ್ತೀಯ. ಈಗಿನ ಕಾಲದಲ್ಲಿ ಇದೆಲ್ಲ ಸಾಧ್ಯನಾ? ನಾವು ಮಾಟಗಾತಿರು. ನಾವ್ ಯಾವತ್ತೂ ಹೇಳಿದ್ ಸುಳ್ಳಾಗಿಲ್ಲ, ಮುಂದೆ ಸುಳ್ಳಾಗೋದೂ ಇಲ್ಲ. ಡಾಕ್ಟರ್ ಹೇಳಿದ್ರು ದಿನಕ್ಕೆ ಒಂದ್ ಹಣ್ಣು ತಿಂದ್ರೆ ಡಾಕ್ಟರ್ ಹತ್ರ ಬರೋದೇ ಇಲ್ವಂತೆ. ಅದಕ್ಕೆ ತಂದಿದ್ದೀನಿ. ಇದನ್ನ ನೀವೊಂದ್ ತಿನ್ನಿ, ನಾನೊಂದ್ ತಿಂತೀನಿ. ಏನೋ ಚಂಪಾ, ಬರ್ತಾ ಬರ್ತಾ ಒಳ್ಳೆ ಬುದ್ಧಿ ಕಲಿತಾ ಇದ್ಯಾ? ಇನ್ಮೇಲೆಲ್ಲ ಒಳ್ಳೆ ಬುದ್ಧಿನೇ. ವೆರಿ ಗುಡ್, ಕೀಪ್ ಅಪ್. ಮಾಟಗಾತಿ ಕಟ್ ಹಣ್ಣಿಂದ ನಾನು ಚಾಚಿ ಆಗ್ಬಿಟ್ಟೆ. ಯಜಮಾನ್ರ ಜೊತೆ ಇನ್ಮೇಲೆ ಆರಾಮಾಗಿರ್ತೀನಿ. ಯಾರು ಅಡ್ಡ ಬರ್ಲಿ ಕೈಕಾಲ್ ಮುರ್ದು ಬಿಡ್ತೀನಿ. ಬೆಳಗ್ಗೆನೆ ಕಸ ಗುಡ್ಸಿದೆ. ಈಗ ನೋಡಿದ್ರೆ ಇಷ್ಟೊಂದು ಕಸ ಹಾಕಿದ್ದಾರೆ. ಹೀಗೆ ಮಾಡ್ತಾ ಇದ್ರೆ ನಂಗೆ ಈ ಮನೇಲಿ ಕೆಲಸ ಮಾಡಕ್ ಆಗಲ್ಲಪ್ಪ. ಯಜಮಾನ್ರಿಗೆ ಹೇಳ್ಬೇಕಾಗತ್ತೆ. ನೀನು ಈ ಮನೆ ಕೆಲ್ಸದವಳು, ಅಂಡರ್ಸ್ಟ್ಯಾಂಡ್? ನಾನು ಕೆಲಸದವಳಲ್ಲ. MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಮಾಡ್ತಾ ಇದ್ರೆ 2 ಬಿಡ್ಬೇಕಾಗತ್ತೆ. ಎಲ್ಲಿ ಬಿಡಿ ನೋಡೋಣ. ಏನು ಯಜಮಾನ್ರೆ? ಚಾಚಿ ಚಪ್ಪಲ್ ತಿಂದಿ ಅವರೇ. ತಾವು ನನ್ನ ಏನು ಯಜಮಾನ್ರೆ ಅಂತ ಕರೆದ್ರು. ಯಾಕೆ ನಾನು ಕರಿಬಾರ್ದಾ? ಇದೇನ್ರಿ ಸೊಂಟ ಮೇಲೆ ಬಳಕಿಸ್ತಾ ಇದ್ದೀರಾ? ಅವಳೊಬ್ಳಿಗೆ ಸೊಂಟ ಅಲ್ಲಾಡ್ಸಕ್ ಬರೋದು. ಏನೇ ಯಾಕ ನಿನ್ ನಾಲ್ಗೆ ಉದ್ದ ಆಗ್ತಾ ಇದೆ? ಏನೇ ಗೀನೆ ಅಂತ ಏಕವಚನದಲ್ಲಿ ಮಾತಾಡ್ಬೇಡ್ರಿ. ಹೋಗಿ ಬನ್ನಿ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಸಮಥಿಂಗ್ ಬಾಯ್ ಫ್ರೆಂಡ್ ತರ ಇರಿ. ನಿನ್ನ ಪಿತ್ತ ನೆತ್ತಿಗೇರಿದೆ ಅನ್ಸುತ್ತೆ. ಅದನ್ನ ಆದಷ್ಟು ಬೇಗ ಇಳಿಸ್ತೀನಿ. ಏನು ಯಜಮಾನ್ರೆ, ನಾವಿಬ್ರು ಅಕ್ಕಪಕ್ಕ ಕುತ್ಕೊಂಡು ಮಾತಾಡೋಣ. ನೀವು ಕರೆಯೋದು ಹೆಚ್ಚು, ನಾನು ಬರೋದು ಹೆಚ್ಚು. ನಡೀವಿ ಹೋಗೋಣ. ಏನು ಯಜಮಾನ್ರೆ, ನಾನು ನಿಮ್ ಪಕ್ಕ ಕುತ್ಕೊಳ್ಳ? ಏನ್ ಪ್ರಶ್ನೆ ಅಂತ ಕೇಳ್ತಾರೆ. ಬರಲ್ಲ, ಕೂತ್ಕೊಳ್ರೆ. ನನ್ ಗಂಡನಿಂದ ದೂರ ಮಾಡ್ತೀರಾ? ನನ್ನನ್ನೇ ಹುಚ್ಚಿ ಅಂತೀರಾ? ಯಾರನ್ನೂ ಬಿಡಲ್ಲ, ಬಿಡಲ್ಲ. ಎಲ್ರೂ ಇದೇ ಚಾಕುವಿನ ಕೊಂದು ನನ್ನ ಸೇಡ್ ನಾನು ತೀರಿಸ್ಕೊತೀನಿ. ಏನಂತೆ? ಯಾಕೆ ಕಿಚ್ಕೋತಾ ಇದ್ಯಾ? ನಮ್ ಗಂಡಿದ್ ಕನ್ಸ. ಬೇಡಪ್ಪ, ನಾನ್ ಯಾವ ಮಾಟಗಾತಿರ್ತಾನು ನನ್ ಕಷ್ಟ ಹೇಳ್ಕೊಳಲ್ಲ. ಯಾವ ಆಪಲ್ಲೂ ತಿನ್ನಲ್ಲ. ನಾನಾಗೆ ಇರ್ತೀನಿ. ಜಾತಿ ಅಕ್ಕ ಹಾಗೆ ಇರ್ಲಿ. ಅದ್ಕೋ ಬದ್ಲಾಗದ್ ಬೇಡ. ಈಗ್ಲಾದ್ರೂ ಅರ್ಥ ಆಯ್ತಾ? ಹೋಗಿ ಮುಸ್ರೆ ಪಾತ್ರೆ ತಿಕ್ಕೋ. ವಿಠಲ ವಿಠಲ ಪಾಂಡುರಂಗ ವಿಠಲ.